ಚೆನ್ನರಾಯಪಟ್ಟಣ, ಭಾರತವು ವಿಶ್ವಗುರುವಾಗಿ ಸ್ಥಾನದಲ್ಲಿ ನಿಂತುಕೊಂಡು ಯುದ್ಧವನ್ನು ನಿಲ್ಲಿಸುತ್ತದೆ ಎಂದು ಗಜೇಂದ್ರಗಡದ ಶ್ರೀ ಕಾಲ ಬ್ರಹ್ಮ ಶರಣಬಸಪ್ಪ ಮಹಾಸ್ವಾಮಿಗಳು ತಿಳಿಸಿದರು. ಪಟ್ಟಣದ ಎವನ್ ಸ್ಪೋರ್ಟ್ಸ್ ಅಕಾಡೆಮಿಯ ಉದ್ಘಾಟನಾ ಸಮಾರಂಭದಲ್ಲಿ ಪ್ರವಚನ ನೀಡಿ ಮಾತನಾಡಿದ ಅವರು, ಆರ್ಥಿಕ ಮುಗ್ಗಟ್ಟಿನಿಂದ ವಿಶ್ವದ ಹಲವು ದೇಶಗಳು ತತ್ತರಿಸಿ ಹೋಗುತ್ತವೆ. ದೊಡ್ಡಣ್ಣನ ಸ್ಥಾನದಲ್ಲಿ ಭಾರತವು ನಿಂತು ಎಲ್ಲಾ ದೇಶಗಳಿಗೂ ಆರ್ಥಿಕ ಸಹಾಯ ಮಾಡುತ್ತದೆ ಎಂದರು. ಈ ವರ್ಷ ಸಕ್ಕರೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುತ್ತದೆ. ರೈತರು ಬೆಳೆಯುವ ಎಲ್ಲಾ ಬೆಳೆಗಳಿಗೂ ಉತ್ತಮ ರೀತಿಯ ಬೆಲೆ ದೊರೆಯುತ್ತದೆ ಎಂದು ಭವಿಷ್ಯ ನುಡಿದರು. ಇದೇ ಸಂದರ್ಭದಲ್ಲಿ ಗಜೇಂದ್ರಗಡದ ಪರಮಪೂಜ್ಯ ಶ್ರೀ ಕಾಲ ಬ್ರಹ್ಮ ಶರಣಬಸಪ್ಪ ಮಹಾಸ್ವಾಮೀಜಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಬಸವರಾಜ್, ಗ್ಯಾರಂಟಿ ಸಮಿತಿಯ ನಿರ್ದೇಶಕರಾದ ಮಿಲಿಟರಿ ಮಂಜುನಾಥ್, ಎವನ್ ಸ್ಪೋರ್ಟ್ಸ್ ಅಕಾಡೆಮಿ ಮುಖ್ಯಸ್ಥರಾದ ರಂಗನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಐಕೆ ಮಂಜುನಾಥ್, ಚೆನ್ನರಾಯಪಟ್ಟಣ. ಪರಾಭವ ನಾಮ ಸಂವತ್ಸರದ ಒಂದು ವಿಷಯಗಳು. ಈ ವರ್ಷ ಈಗಾಗಲೇ 2 ಯುದ್ಧಗಳು ಮೊದಲೇ 6 ತಿಂಗಳಿಂದ ಕೊಟ್ಟಿದೆ. 2 ಯುದ್ಧಗಳು ಪ್ರಾರಂಭ ಆಗ್ತವೆ, ಮುಗಿತವೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಇನ್ನೂ 2 ಯುದ್ಧಗಳು ಪ್ರಾರಂಭ ಆಗ್ತವೆ, ಅವು ಮುಗಿತವೆ. ಈ ವರ್ಷ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಗಲಿ, ಇಡೀ ವಿಶ್ವದ ಮಾರುಕಟ್ಟೆ ಆಗಲಿ, ಈ ಒಂದು ಹಣದುಬ್ಬರದಿಂದ ವಿಶ್ವದ ಎಲ್ಲ ರಾಷ್ಟ್ರಗಳು ತತ್ತರಿಸಿ ಹೋಗ್ತವೆ. ಆದರೆ ಆ ತತ್ತರಿಸಿ ಹೋಗುವ ಎಲ್ಲ ದೇಶಗಳಿಗೆ ಎತ್ತರದ ಧ್ವನಿಯಾಗಿ ಆರ್ಥಿಕ ಸಬಲತೆಯಿಂದ ಸಹಾಯವನ್ನು ಮಾಡುವಂಥ ದೇಶ ಅದು ನಮ್ಮ ಭಾರತ ದೇಶ ಮುಂಚೂಣಿಯಲ್ಲಿರ್ತೈತೆ. ಯಾವ ಕಾಲಕ್ಕೂ ನಮ್ಮ ಭಾರತ ದೇಶಕ್ಕೆ ಬರಗಾಲ ಬರೋದಿಲ್ಲ, ನಮ್ಮ ಭಾರತ ದೇಶಕ್ಕೆ ಬಡತನ ಬರೋದಿಲ್ಲ. ನಮ್ಮ ಭಾರತ ದೇಶ ಈ ವರ್ಷ ವಿಶ್ವಕ್ಕೆ ಗುರುವಾಗಿ ಯುದ್ಧವನ್ನು ನಿಲ್ಲಿಸುವಂಥ ಸಮೃದ್ಧ ರಾಷ್ಟ್ರ ನಮ್ಮ ಭಾರತ ದೇಶ ಆಗ್ತೈತಿ. ಈ ವರ್ಷ ವಿಶೇಷವಾಗಿ ಸಕ್ಕರೆ ಉತ್ಪಾದನೆಯಲ್ಲಿ ರೈತ ಈ ವರ್ಷ ಅಂದರೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಬೆಳೆಗಳನ್ನು ಬೆಳೆಯುವಂಥ ಕೆಲಸ ನಮ್ಮ ರೈತರದು. ಅದರೊಳಗೆ ವಿಶೇಷವಾಗಿ ಸಕ್ಕರೆ ಉತ್ಪಾದನೆಯಲ್ಲಿ ವಿಶ್ವದ ಮಾರುಕಟ್ಟೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಸಕ್ಕರೆ ಉತ್ಪಾದನೆಯ ದೇಶ ನಮ್ಮ ಭಾರತ ದೇಶ ಆಗ್ತೈತಿ. ಈ ವರ್ಷ ರೈತರು ಬಿತ್ತುವಂಥ ಬೆಳೆಗಳು ಸೂರ್ಯಕಾಂತಿ, ಸಜ್ಜಿ, ನವಣಿ, ತೊಗರಿ, ಹುರುಳಿ, ಎಳ್ಳು, ಹವಿಜ, ಹತ್ತಿ, ಭತ್ತ, ನೆಲ್ಲು ಮತ್ತು ಜೊತೆಯಾಗಿ ಉಳ್ಳಾಗಡ್ಡಿ, ಮೆಣಸಿನಕಾಯಿ, ತೆಂಗು, ಮಾವು, ಹಲಸು, ದಾಳಿಂಬರ, ಕೇರ್ಬೀಜ, ದ್ರಾಕ್ಷಿ, ಗೋಡಂಬಿ, ಯಾಲಕ್ಕಿ, ಮೆಣಸು, ಜೊತೆಯಾಗಿ ನಮ್ಮದು ತುಟ್ಟಿ ಆರುವಂಥ ದವಸ ಈ ಮಸಾಲೆ ಸಾಂಬಾರ ಪದಾರ್ಥಗಳು ವಿಶ್ವದ ಮಾರುಕಟ್ಟೆಯಲ್ಲಿ ನಮ್ಮ ಭಾರತ ದೇಶದ ಮಸಾಲೆಯ ಸಾಂಬಾರ ಪದಾರ್ಥಗಳಿಗೆ ಭಾಳ ಬೆಲೆ ಇರೋದ್ರಿಂದ ಇವೆಲ್ಲ ಬೆಳೆಗಳು ಉತ್ತಮವಾದ ಸಾಧನೆಯನ್ನು ಮಾಡಿ ಮಾರಾಟ ಆಗ್ತವೆ. ಈ ವರ್ಷ ವಯ್ಯಾರದ ಮಳೆ, ಶೃಂಗಾರದ ಬೆಳೆ, ಭಾರತ ದೇಶನೇ ಶ್ರೀಮಂತಿಕೆಯ ಸುಖದ ಸುಪ್ಪತ್ತಿಗೆ ಹೊಳೆ. ಹೆಚ್ಚಿನ ಸಮೃದ್ಧಿಯ ಅಂದ್ರೆ ಭಾರತ ದೇಶಕ್ಕೆ ಅಭಿವೃದ್ಧಿಯ ಮಾರಕ, ಭಾರತ ದೇಶಕ್ಕೆ ಅಭಿವೃದ್ಧಿಯ ಪೂರಕ ಅಂದ್ರೆ ನಮ್ಮ ರೈತನೇ ರಾಷ್ಟ್ರದ ಶ್ರೀಮಂತ. ರೈತವನ್ನು ರಾಷ್ಟ್ರದ ಶ್ರೀಮಂತ ಆದರೆ ದೇಶವನ್ನು ರಕ್ಷಿಸುವಂಥ ಶೀಲವಂತ ಈ ವರ್ಷ ಭಾರತ ಮಾತೆಯನ್ನು ರಕ್ಷಣೆ ಮಾಡುವಾಕಿ ಒಬ್ಬ ಶೀಲವಂತ ಹೆಣ್ಣುಮಗಳು. ಈ ವರ್ಷ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಒಂದು ಪ್ರತಿಯೊಂದು ರಂಗದಲ್ಲೂ ಕೂಡ ಭಾರತ ದೇಶ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ತದೆ. ಆ ಛಾಪಿನೊಳಗೆ ಈ ವರ್ಷ ವಿಶ್ವದ ರಂಗದೊಳಗೆ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ, ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಜಿಲ್ಲೆ ಕೂಡ ನಮ್ಮ ಭಾರತ ದೇಶದ ಮಕ್ಕಳೇ ಮುಂಚೂಣಿಯಲ್ಲಿ ಇರ್ತಾರೆ. ಪ್ರತಿ ಸಾರಿ ಹೊರದೇಶದಿಂದ ನಮ್ಮ ದೇಶದ ವಿದ್ಯಾರ್ಥಿಗಳನ್ನಾಗಲಿ, ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ ವಾಪಸ್ಸು ಕಳಿಸುವಂಥ ಸಂದರ್ಭ ಇತ್ತು. ಆದರೆ ಈ ವರ್ಷ ಏನಾಗ್ತಿದ್ದಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳನ್ನ ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, IAS ಆಗಲಿ ಇವರೆಲ್ಲರನ್ನ ಕಾಲು ಮುಗಿದು ನಮ್ಮ ದೇಶಕ್ಕೆ ಬಾ ಎನ್ನುವಂಥ ಪರಿಸ್ಥಿತಿಯ ದೇಶಗಳು ಕೂಡ ನಮ್ಮ ವಿದ್ಯಾರ್ಥಿಗಳು ಕರೀತಾರೆ ಈ ವರ್ಷ. ಅಂಥ ಒಂದು ಸನ್ನಿವೇಶ ಈ ವರ್ಷ ಬರ್ತೈತಿ. ಅಮೇರಿಕಾ ಬಡತನಕ್ಕೆ ನಾಂದಿಯನ್ನು ಹಾಡ್ಕೊಳ್ತೈತಿ. ಈ ವರ್ಷ ಜಪಾನ್ ಎತ್ತರ ಅಂದರೆ ಭೂಕಂಪದಿಂದ ತತ್ತರಿಸಿ ಹೋಗ್ತೈತಿ. ಆಸ್ಟ್ರೇಲಿಯಾ ಜಲಪ್ರಳಯದಲ್ಲಿ ಮುಚ್ಚಿ ಹೋಗ್ತೈತಿ. ಜೊತೆಗೆ ಲಂಕಾನು ಕೂಡ ಸಮುದ್ರ ಅಲೆಗಳಿಗೆ ಮುಚ್ಚಿ ಹೋಗ್ತೈತೆ. ಇಂಡೋನೇಷ್ಯಾನು ಕೂಡ ಒಂದು ಭೂಕಂಪದಲ್ಲಿ ಮುಚ್ಚಿ ಹೋಗ್ತೈತೆ. ಈ ವರ್ಷ ನೇಪಾಳದ ಹೊಸ ರಾಜ್ಯದೊಂದು ಉದಯ ಆಗಿ ಒಬ್ಬ ರಾಜನಿಂದ ಮತ್ತೊಂದು ನೇಪಾಳದ ಪ್ರಧಾನಿ ಒಂದು ಸುಭಿಕ್ಷೆಯ ಸರ್ಕಾರ ನಡೆಯುವಂಥ, ಜೊತೆಗೆ ಭಾರತ ದೇಶ ಸಮೃದ್ಧಿ ಹಸ್ತವನ್ನು ಚಾಸ್ತೈತೆ, ಅದು ಸುರಕ್ಷಿತವಾಗ್ತೈತೆ. ಪಾಕಿಸ್ತಾನ ಅಡ್ಡ ಸೀಳಿ ಹೋಗ್ತೈತೆ. ಗಜಸ್ಥಾನ ಕತ್ತರಿಸಿ ಹೋಗ್ತೈತೆ. ಅಫ್ಘಾನಿಸ್ತಾನ ತತ್ತರಿಸಿ ಹೋಗ್ತೈತೆ. ಇವೆಲ್ಲಕ್ಕೂ ಮಿಗಿಲಾಗಿ ಸೌದಿ ಅರೇಬಿಯಾ ಆಗಲಿ, ದುಬೈ ದೊರೆಗಳಾಗಲಿ ಈ ವರ್ಷ ಭಾರತ ದೇಶವನ್ನು ಸಹಾಯ ಹಸ್ತ ಕೇಳುವಂಥ ಸಮೃದ್ಧಿಯ ಒಂದು ಸಹಕಾರತೆ ಬರ್ತೈತೆ. ಈ ಯುದ್ಧ ನಡೆದಿದ್ದಕ್ಕೆ ಈ ಅಡಿಗೆ ಅನಿಲ ಆಗಲಿ, ಈ ಒಂದು ನಮ್ಮ ಭಾರತ ದೇಶಕ್ಕೆ ಪೆಟ್ರೋಲ್ ಡೀಸೆಲ್ ಆಗಲಿ ಯಾವ ತೊಂದರೆಗಳು ಬರೋದಿಲ್ಲ. ಸುಮ್ಮನೆ ತೊಂದರೆ ಬರ್ತಾವಂಥ ಜನಗಳ ಊಹೆ ಕಲ್ಪನೆಗಳನ್ನ ಹುಟ್ಟಿಸಿಕೊಂಡು ಮಾಡುವಂಥ ವ್ಯವಸ್ಥೆ ಕೂಡ ಐತಿ. ಅವು ತೊಂದರೆ ಯಾವ ಕಾಲಕ್ಕೂ ಬರೋದಿಲ್ಲ, ಬರೋದಕ್ಕೂ ಕೂಡ ಆಗೋದಿಲ್ಲ. ನಮ್ಮ ದೇಶಕ್ಕೆ ಯಾರೂ ವಿರೋಧಿಗಳಿಲ್ಲ.
ಭಾರತ ದೇಶಕ್ಕೆ 110 ರಾಷ್ಟ್ರಗಳ ಒಂದು ಗೆಳೆತನದ ದೇಶ ಅನ್ನುವಂಥದ್ದನ್ನು ನಾವು ಈಗಾಗಲೇ ತೋರಿಸಿದ್ದೇವೆ. ಇಂಥ ಒಂದು ಸನ್ನಿವೇಶಗಳು ನಮ್ಮ ದೇಶದಿಂದ ಈ ವರ್ಷ ಪರಿಪಕ್ವವಾಗಿ ಹೊರಹೊಮ್ಮುತ್ತವೆ. ಈ ವರ್ಷ ನಮ್ಮ ಒಂದು ಭಾದ್ರಪದ ಶ್ರಾವಣ ಆಷಾಢ ಮಾಸದವರೆಗೆ ಒಳ್ಳೆ ಮಳೆಗಾಲ ಬರ್ತವೆ. ಶ್ರಾವಣದ ಸ್ವಲ್ಪ ಅಲ್ಲಿ ಮಳೆ ತಟಸ್ಥ ಆಗ್ತವೆ. ಆವಾಗ ಒಂದು ರೋಗ ಬರ್ತೈತಿ, ದನ ಕರುಗಳಿಗೂ ಬರ್ತೈತಿ, ಮನುಷ್ಯರಿಗೂ ಬರ್ತೈತಿ. ಆ ರೋಗದಿಂದ ನಾವು ಮುಕ್ತರಾಗ್ತೇವೆ. ಶ್ರಾವಣದಿಂದ ಸಮೃದ್ಧಿ ಆಗ್ತೇವೆ. ಮುಂದೆ ಬರೋ ಒಂದು ಪಾಲ್ಗುಣ ಮಾಸದವರೆಗೆ ಯಾವ ಅಡೆತಡೆಗಳು ಯಾವ ಬರೋದಿಲ್ಲ. ಆದರೆ ಈ ಶ್ರಾವಣದಿಂದ ಪರದೇಶಗಳಲ್ಲಿ ಬಹಳ ಕಷ್ಟ ದಿನಗಳು ಭಾಳ ಇರ್ತಾವೆ. ಆಷಾಢದಿಂದ ನಮ್ಮಲ್ಲಿ ಈ ರೋಗ ಹೋಗಿಬಿಡ್ತೈತಿ. ಅಲ್ಲಿಂದ ನಮ್ಮ ದೇಶಕ್ಕೆ ಯಾವ ತೊಂದರೆದಾಯಕಗಳಿಲ್ಲ, ಯಾವ ಜಲಪ್ರಳಯ ಇಲ್ಲ, ಯಾವ ಯುದ್ಧಗಳಿಲ್ಲ, ಯಾವ ಭೂಕಂಪಗಳಿಲ್ಲ. ನಮ್ಮ ದೇಶದವರು ಯಾವುದಕ್ಕೂ ಹೆದರೋ ಅವಶ್ಯಕತೆನೇ ಇಲ್ಲ. ಈ ವರ್ಷ ರೈತನಿಗೆ ಹರ್ಷ ಐತಿ. ಮತ್ತು ಪ್ರಥಮ ಒಕ್ಕಲ್ತನ, ದ್ವಿತೀಯ ವ್ಯಾಪಾರಸ್ಥರಿಗೂ ಕೂಡ ಅನುಕೂಲವಾದಂಥ ಭಾಳ ಸರಳ ರೀತಿಯಿಂದ ಜೀವನ ಐತಿ. ನೌಕರಿ ಕನಿಷ್ಠ ಅಂತಾನೆ, ನೌಕರಿದಾರರು ಯಾರದಾರ ಅವ್ರು ಕನಿಷ್ಠದಾಯಕರಾಗ್ತಾರಂತ. ಯಾಕಂದ್ರೆ ಲಂಚ ಬೇಡಕ್ಕೆ ಹೋಗಿಬಿಡ್ತಾವೆ, ಸಸ್ಪೆಂಡ್ ಆಗಿ ಮನೆಗೆ ಬರ್ತಾವೆ. ಅದಕ್ಕೆ ಹುಷಾರಿಂದ ನೌಕರಿ ಮಾಡೋಕ್ಕೆ ಕಲೀರಿ. ನೌಕರಿದಾರ ಇದ್ದವರು ವ್ಯಾಪಾರಸ್ಥರು ಏನಿದ್ರಿ ಉತ್ತಮವಾಗಿ ತಕ್ಕಡಿ ಹಿಡ್ಕೊಂಡು ಬಾಜಾರಕ್ಕೆ ಬರ್ರಿ, ಬಂಗಾರ ತೂಗ್ತೀರಿ. ಇನ್ನೊಂದು ಜೊತೆಯಾಗಿ ಇನ್ನೊಂದು ಏನಪ್ಪ ಅಂದರೆ ಭಾದ್ರಪದ ಆಶ್ವಯುಜ ದೀಪಾವಳಿ ನಂತರ ಈ ನಿವೇಶನ ಪ್ಲಾಟ್ ಅಂತಿರಲ್ಲ ತೊಗೊಳವು ತುಟ್ಟೆ ಇದಾವೆ. ಆಮೇಲೆ ಬಂಗಾರನ ತುಟ್ಟೈತೀನಿ. ಈಗ ಇವೆರಡು ಕಾರ್ತಿಕ ಮಾಸ ಆದ ತಕ್ಷಣ ಬಡವನು ಕೂಡ ಬಂಗಾರ ಭೂಮಿ ಎರಡೂ ಖರೀದಿ ಮಾಡ್ತಾನಂದ್ರೆ ಸಸ್ತಾಕ ಈ ವರ್ಷ. ಇದೊಂದು ವಿಶೇಷ. ಬಂಗಾರ ರೈತನ ತುಟ್ಟಿ ಆದಾತು. ಮತ್ತು ಜೊತೆಯಾಗಿ ಯಾವಾದರೂ ಉಳಿದಿದ್ರೆ ಅದನ್ನು ಶಿಕ್ಷಣ, ಈ ವರ್ಷ ಶಿಕ್ಷಣ ಈಗಾಗಲೇ SSLC PUC ಪರೀಕ್ಷೆಗಳು ನಡೆದು ಬಿಟ್ಟಾವ. PUC ಪೇಪರ್ ವ್ಯಾಲ್ಯೂಯೇಷನ್ ಕೂಡ ಆಗಿಬಿಟ್ಟೈತೆ. ನಿಮ್ಮ ಈ ಚನ್ನರಾಯಪಟ್ಟಣ ತಾಲೂಕಿಗೆ ಇಲ್ಲಿ ಪಕ್ಕದ ಹಳ್ಳಿನ ಯಾವುದೋ ಹಳ್ಳಿ ಇರ್ಬೋದು. ಈ ಹಳ್ಳಿಯೊಳಗೇ ನಿಮಗೆ ವಿಶೇಷವಾಗಿ ಇದೇ ವರ್ಷ ಇದರೊಳಗೆ SSLC ಒಳಗೆ ಏನು ನೀವು ಪರೀಕ್ಷೆ ಬರೆದಿರಲ್ಲ, ನಿಮ್ಮ ಚನ್ನರಾಯಪಟ್ಟಣ ತಾಲೂಕಿನವನೇ ಇದೇ ಗ್ರಾಮೀಣ ಪ್ರದೇಶದ ಹಳ್ಳಿ ಹುಡುಗನೇ ನಿಮ್ಮ ಹಾಸನ ಜಿಲ್ಲೆಗೆಲ್ಲ ರಾಜ್ಯಕ್ಕೆ ಅವನು 4ನೇ ರ್ಯಾಂಕಿನೊಳಗೆ 26ನೇ ಸಾಲಿನೊಳಗೆ ನಿಮ್ಮ ಹುಡುಗನೇ ಪಾಸ್ ಆಗಿರ್ತಾನೆ. ಒಂದು ಹೆಣ್ಣು ಹುಡುಗಿನ ಪಾಸ್ ಆಗ್ತಾಳ. ನಿಮ್ಮ ಚನ್ನರಾಯಪಟ್ಟಣದಾಗ 6 ಮಂದಿ ಹೆಣ್ಮಕ್ಳು ಪಾಸ್ ಆಕ್ಕಾರ. ಪ್ರಥಮ ಸಾಲಿನೊಳಗೆ SSLC ಒಳಗೆ ಪಾಸ್ ಆಕ್ಕಾರ. PUC ಒಳಗೆ 2 ಹುಡುಗರು ಪಾಸ್ ಆಕ್ಕವ. ಡಿಗ್ರಿ ಒಳಗೆ ನಿಮ್ಮ ಚನ್ನರಾಯಪಟ್ಟಣ ತಾಲೂಕಿಗೆ ನಿಮ್ಮ ಹುಡುಗಿಗೆ 1 ರ್ಯಾಂಕ್ ಬರ್ತೈತೆ ನೋಡಿ. ಇದೇ ಶಿಕ್ಷಣದೊಳಗೆ ಇಲ್ಲೇ ಆಗ್ತಾವೆ. ಅವೇ 3 ನಡೆಯುವಂಥ ಸನ್ನಿವೇಶಗಳು. ಜೊತೆಗೆ ಈ ವರ್ಷ ಏನು ನೀವು ಓದಿದಿರಲ್ಲ, ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಒಂದು BS ಆಗಲಿ, MS ಆಗಲಿ, MCOM ಆಗಲಿ, MS ಆಗಲಿ, ಈ ಕೋರ್ಸನ್ನು ಓದಿದಿರಲ್ಲ, ಈ ಓದಿದಂಥ ಮಕ್ಕಳೇನಿದಿರಲ್ಲ, ಈ ವರ್ಷ ನಿಮಗೆ ಉತ್ತಮ ಸಾಧನೆಯ ನೌಕರಿಗಳು ಸಿಗ್ತವೆ. ಈ ವರ್ಷ ಯಾರ್ಯಾರು ಏನು ಓದಿರಿ ನಿಮಗೆಲ್ಲರಿಗೂ ಕೂಡ ಈ ವರ್ಷ ನೌಕರಿ ಭಾಳ ಚಲೋ ಐತಿ. ನಿಮ್ಮ ಹಣೆ ಬರ ಈ ವರ್ಷ ಉತ್ತಮವಾಗಿ ಈ ಚನ್ನರಾಯಪಟ್ಟಣ ತಾಲೂಕಿನೊಳಗೆ ಎಲ್ಲರಿಗೂ ನೌಕರಿ ಸಿಗುವಂಥ ಸಾಧ್ಯತೆಗಳಿದಾವೆ. ಜೊತೆಗೆ ಬೆಂಗಳೂರಾಗಲಿ ITBT ಕಂಪ್ನಿಗಳಲ್ಲಿ ಈ ಕಂಪ್ನಿಗಳು ಸೇರಿಕೊಳ್ಳುವಂಥ ವ್ಯವಸ್ಥೆ ಮಕ್ಕಳು ಕೂಡ ಈ ವರ್ಷ ನೀವು ಸಾಧನೆಯನ್ನು ಮಾಡ್ತೀರಿ. ಇದು ಶಿಕ್ಷಣ, ಉದ್ಯೋಗ, ಆರ್ಥಿಕತೆಯಿಂದ, ಸಾಮಾಜಿಕತೆಯಿಂದ. ಜೊತೆಗೆ ಈ ವರ್ಷ ಶ್ರಾವಣ ಅಥವಾ ಕಾರ್ತಿಕ ಈ 2 ಮಾಸದೊಳಗೆ ಆಗ್ಬೋದು. ಇಸ್ರೋ ಮಾಧ್ಯಮ ಆಗ್ಬೋದು. ಇಸ್ರೋದಿಂದ 2 ಮತ್ತೆ ಉಡಾವಣೆಗಳು ಯಶಸ್ವಿ ಆಗ್ತವೆ. ಆ ಉಡಾವಣೆ ಹಾರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ವಿಶ್ವದ ಎಲ್ಲ ಮಾರುಕಟ್ಟೆ ವ್ಯಾಪಾರಸ್ಥರ ಒಂದು ಷೇರುಪೇಟೆ ಆಗಲಿ ನಮ್ಮ ಭಾರತ ದೇಶಕ್ಕೆ ಅನುಕೂಲಕರವಾಗಿರುವಂಥ 2 ಉಡಾವಣೆಗಳು ಹಾರ್ತವೆ. ಅವು ಯಶಸ್ವಿ ಆಗ್ತವೆ. ಇದು ಆಂತರಿಕ, ಇದು ಬಾಹ್ಯ. ನಮಗೆ ಸಮುದ್ರ ಏನು ತೊಂದರೆ ಮಾಡೋದಿಲ್ಲ. ಈ ವರ್ಷ ಎಲ್ಲ ಸುಖಕಾಲಗಳಿದಾವೆ. ಮತ್ತೇನದಾವು ಎಲ್ಲರಿಗೆ ಈ ರೀತಿ ಇವತ್ತು ಚನ್ನರಾಯಪಟ್ಟಣದೊಳಗೆ ಮಾಧ್ಯಮದವರೊಂದಿಗೆ ಹಂಚಿಕೊಂಡಂಥ ಪ್ರಕ್ರಿಯೆಗಳನ್ನು ಶ್ರೀ ಕಾಲಜ್ಞಾನ ಬ್ರಹ್ಮ ಡಾಕ್ಟರ್ ಶರಣಬಸವ ಮಹಾಸ್ವಾಮಿಗಳು, ಶ್ರೀ ಕಾಲಜ್ಞಾನ ಬ್ರಹ್ಮ ಸದ್ಗುರು ವಿಶ್ವ ಕಾಲಜ್ಞಾನ ಶಿವಯೋಗಿ ಡಾಕ್ಟರ್ ಶರಣಬಸವ ಮಹಾಸ್ವಾಮಿಗಳು, ಸಂಸ್ಥಾನ ಕೋಡಿಮಠ್, ತಳ್ಳಿಹಾಳ ಗಜೇಂದ್ರಗಡ ಇವರ ಕಾಲಜ್ಞಾನದ ವಾಣಿಯನ್ನು ಚನ್ನರಾಯಪಟ್ಟಣದ ಕ್ರೀಡಾಂಗಣದಲ್ಲಿ ಕ್ರೀಡಾಪಟುಗಳ ಎದುರಿಗೆ ಹೇಳಿರುವಂಥ ವಿಷಯವನ್ನು ವರದಿಗಾರರು ಹಂಚಿಕೊಂಡಿದ್ದೀರಿ. ಮಾಧ್ಯಮದವರಿಗೆ, ವರದಿಗಾರ ಮಿತ್ರರಿಗೆ, ಮೀಡಿಯಾದವರಿಗೆ ಕೂಡ ಶುಭವನ್ನು ಕೋರಿ ನುಡಿಗೆ ವಿರಾಮ ಗೈಯೋಣ. ಜೈ ಶಾಂಭವಿ, ಶಿವಂಭವಿ.